ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ. ಕೆಸೆಟ್ದು ರಿಸಲ್ಟ್ ಬಿಟ್ಟಿದ್ದಾರೆ. ಸೆಲೆಕ್ಷನ್ ಲಿಸ್ಟ್ದು PDF ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಿದ್ರು. ಇದಾದ್ಮೇಲೆ ಈಗ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಸೆಲೆಕ್ಷನ್ ಆಗಿರೋದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಚೆಕ್ ಮಾಡೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕೆಸೆಟ್ 2023 ತಾತ್ಕಾಲಿಕ ಫಲಿತಾಂಶಗಳ ಪಟ್ಟಿ ಪ್ರಕಟಣೆ ಇದೆ. ಸೆಕೆಂಡ್ ಬಂದು ನಿಮಗೆ ಕಟ್ ಆಫ್ದು PDF ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದಾದಮೇಲೆ ಕೆಳಗಡೆ ಇರೋದು ನೋಡಿ ಕೆಸೆಟ್ 2023 ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಅಂತ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳದ್ದು ಲಿಸ್ಟ್ ಬರುತ್ತೆ. ಒಟ್ಟು 41 ಸಬ್ಜೆಕ್ಟ್ಗಳಿಗೆ ಜನವರಿ 13ರಂದು ಎಕ್ಸಾಮ್ ಏನಾಗಿತ್ತು ಆ ಎಲ್ಲ ಸಬ್ಜೆಕ್ಟ್ಗೂ ಈಗ ರಿಸಲ್ಟ್ ಅನೌನ್ಸ್ ಆಗಿರೋದ್ರಿಂದ ನಿಮ್ಮದು ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಮ PDF ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇದೆ. ಕರ್ನಾಟಕ ಸ್ಟೇಟ್ ಎಲಿಜಿಬಲ್ ಟೆಸ್ಟ್ ಕೆಸೆಟ್ದು ಜನವರಿ 13ರಂದು ನಡೆದಿದ್ದಂತಹ ಪರೀಕ್ಷೆಗಳ ರಿಸಲ್ಟ್ ಇದಾಗಿದೆ. ಫಸ್ಟಿಗೆ ನಾನು ಓಪನ್ ಮಾಡಿರೋದು ಕನ್ನಡ ಸಬ್ಜೆಕ್ಟ್ದು. ನಿಮಗೆ ಇಲ್ಲಿ ಸೀರಿಯಲ್ ನಂಬರ್ನ ಹಾಕಿದ್ದಾರೆ. ಜೊತೆಗೆ ಕ್ಯಾಟಗರಿ ವೈಸ್ ಕೂಡ ಅನೌನ್ಸ್ ಮಾಡಿರೋದ್ರಿಂದ ನಿಮ್ಮದು ಕ್ಯಾಟಗರಿ ಕೂಡ ನೋಡ್ಕೋಬೇಕಾಗುತ್ತೆ. ಜನರಲ್ ಮೆರಿಟ್ ಅವ್ರು ಕೊಟ್ಟಿದ್ದಾರೆ. ಅದರೊಳಗಡೆ ನಿಮಗೆ ನೆಕ್ಸ್ಟ್ ಬಂದು ಸೀರಿಯಲ್ ನಂಬರ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ. ಅಪ್ಲಿಕೇಶನ್ ನಂಬರ್ ಮುಖಾಂತರ ನೀವು ಸೆಲೆಕ್ಷನ್ ಆಗಿದ್ದೀರೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಇದಿಷ್ಟು. ನೆಕ್ಸ್ಟ್ ಬಂದು ನಿಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ನೆಕ್ಸ್ಟ್ ಕ್ಯಾಟಗರಿ ಅವರು, ಇದು ಫಸ್ಟ್ ಇರೋದು ಜನರಲ್ ಮೆರಿಟ್ ಅವರು. ಅದಾದಮೇಲೆ ನಿಮಗೆ ಜನರಲ್ ಮೆರಿಟಲ್ಲಿ PWDಯಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತಾರೆ ಅಂಥವ್ರದ್ದು ಲಿಸ್ಟ್ ಹಾಕಿರ್ತಾರೆ ನೋಡಿ. ಅಂಥವ್ರದ್ದು ನಂಬರ್ ಹಾಕಿರ್ತಾರೆ, ಅಪ್ಲಿಕೇಶನ್ ನಂಬರು. ಅದಾದಮೇಲೆ ಜನರಲ್ ಮೆರಿಟಲ್ಲಿ ಟ್ರಾನ್ಸ್ಜೆಂಡರ್ ಯಾರಾದರೂ ಸೆಲೆಕ್ಷನ್ ಆಗಿದ್ದರೆ ಅದ್ರ ಕೆಳಗಡೆ ನಿಮಗೆ SC ಕ್ಯಾಟಗರಿಯವ್ರದ್ದು ಸೆಲೆಕ್ಷನ್ ಆಗಿರೋಂಥವ್ರದ್ದು ನಂಬರ್ಸ್ ಇದ್ದಾವೆ ನೋಡಿ. ಅಪ್ಲಿಕೇಶನ್ ನಂಬರ್ ಇರುತ್ತೆ. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಇದರಲ್ಲಿ ನೀವು ಎಲಿಜಿಬಲ್ ಇದ್ದೀರಾ ಅಂತ. ನೆಕ್ಸ್ಟು ನಿಮಗೆ SC PWDಯಲ್ಲಿ ಯಾರು ಸೆಲೆಕ್ಷನ್ ಆಗಿದ್ದಾರೆ ಅಂತ ಇರುತ್ತೆ. ಕ್ಯಾಸ್ಟ್ ವೈಸ್ ಹೇಗೆ ಸೆಲೆಕ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಕಟ್ ಆಫ್ ಹಾಕಿದಾರಲ್ಲ ಅದರಲ್ಲಿ ಇರುತ್ತೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ ಮತ್ತು ನಿಮ್ಮ ಕ್ಯಾಟಗರಿ ನೋಡಿಕೊಂಡು ಸೆಲೆಕ್ಷನ್ ಆಗಿದ್ದೀರೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಒಟ್ಟು 6635 ಮೆಂಬರ್ಸ್ಗಳೇನೋ ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳಾಗಿದ್ದು 95,000 ವಿದ್ಯಾರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡಿದ್ರು. ಅದರಲ್ಲಿ 6635 ವಿದ್ಯಾರ್ಥಿಗಳು ಅರ್ಹರು ಅಂತ ಅಂಥವ್ರನ್ನ ಸೆಲೆಕ್ಷನ್ ಮಾಡಿದ್ದಾರೆ. ಇದು ಲಿಸ್ಟ್ನ ನೀವು ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೋಬಹುದು. ಸೆಲೆಕ್ಷನ್ ಆಗಿದೆಯೋ ಇಲ್ವೋ ಅಂತ ಕೂಡ ಇದೇ PDF ಅಲ್ಲಿ ಇನ್ಫಾರ್ಮ್ ಇರುತ್ತೆ. ಇದರಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತಾರೋ ಅವರು ಸೆಲೆಕ್ಷನ್ ಆಗಿರ್ತಾರೆ ಅಂತ. ಅಂಥವರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾರು ಸೆಲೆಕ್ಷನ್ ಆಗಿಲ್ವೋ ಅವರು ವರಿ ಮಾಡಬೇಡಿ, ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಿ, ಆಗ ಆಗುತ್ತೆ. ಇದಿಷ್ಟು ಕೆಸೆಟ್ ರಿಸಲ್ಟ್ನ ಚೆಕ್ ಮಾಡೋ ವಿಧಾನ. ನಾನೀಗ ಜಸ್ಟ್ ನಿಮಗೆ ಕನ್ನಡ ತೋರಿಸ್ದೆ. ನೀವು ಅದೇ ಥರ ಸೋಷಿಯಾಲಜಿ ಇದ್ದರೆ ಸೋಷಿಯಾಲಜಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಸರ್ವರ್ ಡೌನ್ ಇರುತ್ತೆ, ಈಗ ತಾನೇ ಬಿಟ್ಟಿರೋದ್ರಿಂದ ಸರ್ವರ್ ಬ್ಯುಸಿ ಇರೋದ್ರಿಂದ ಆಗಾಗ ಟ್ರೈ ಮಾಡ್ತಾನೆ ಇರಿ. ನಾನು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿದೆ ನೋಡಿ. ಎಜುಕೇಷನ್ ಸಬ್ಜೆಕ್ಟಲ್ಲಿ ಇಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ. ಸ್ವಲ್ಪ ಕಮ್ಮಿ ಜನನೇ ಇದ್ದಾರೆ ಅನಿಸುತ್ತೆ. ಟೋಟಲ್ ಇದರಲ್ಲಿ ಸೆಲೆಕ್ಷನ್ ಆಗಿರೋರು ಬಂದು 80 ಅಭ್ಯರ್ಥಿಗಳು ಮಾತ್ರ. ಇದು ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದಕ್ಕಿಂತ ಎಷ್ಟು ಜನ ಈ ಎಜುಕೇಷನ್ ಸಬ್ಜೆಕ್ಟ್ಗೆ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಅನ್ನೋದು, ಜೊತೆಗೆ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅನ್ನೋದು ಎಲ್ಲ ಕೂಡ ಇದರಲ್ಲಿ ಕ್ವಾಲಿಫೈ ಆಗೋದಕ್ಕೆ ತಗೊಳ್ಳುತ್ತೆ. ಇದಿಷ್ಟು ನಿಮ್ಮ ಕೆಸೆಟ್ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳೋ ವಿಧಾನ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಆಗಿರೋರಿಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.